ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷೋ ಮಂಗಳಾಯ ತನೋಹರಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರಥಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳೋಣಂತ. ಪ್ರಥಮ ಏಕಾದಶಿ ಯಾವತ್ತು ಇದೆ ಅಂತಂದ್ರೆ ಜುಲೈ 25ನೇ ತಾರೀಕು ಶನಿವಾರ ಬಂದೈತಿ. ಹಾಗಾಗಿ ಅನೇಕ ಪುರಾಣಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಏಕಾದಶಿಯನ್ನು ಕರೆಯಲಾಗುತ್ತಾ. ಆಷಾಢ ಮಾಸದ ಶುಕ್ಲ ಪಕ್ಷದ ಶುದ್ಧ ಏಕಾದಶಿ ಪ್ರಥಮ ಏಕಾದಶಿ ಅಂತ ನಾವು ಇದಕ್ಕೆ ಕರಿತೀವಿ. ಮೊದಲಿಗೆ ಭವಿಷ್ಯೋತ್ತರ ಪುರಾಣ ಏನನ್ನು ತಿಳಿಸುತ್ತಾ ಈ ಏಕಾದಶಿ ಬಗ್ಗೆ ಅಂತ ಒಂದು ಅದ್ಭುತವಾದಂಥ ಒಂದು ಕಥೆ ಐತಿ ಸ್ನೇಹಿತರೆ. ತಪ್ಪದೆ ಎಲ್ಲರೂ ಕೇಳ್ರಿ. ಒಂದು ಏಕಾದಶಿ ಉಪವಾಸವನ್ನು ಮಾಡಿ ಆ ಶ್ರೀಹರಿ ನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗ್ರಿ. ಅವತ್ತು ಇಡೀ ದಿನ ಓಂ ನಮೋ ಭಗವತಿ ವಾಸುದೇವಾಯ ಅನ್ನುವಂಥ ಒಂದು ಸುಂದರವಾದ ಒಂದು ಮಂತ್ರವನ್ನು ಜಪ ಮಾಡ್ಕೊತ ಇರ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮೊದಲೇ ಸಾರಿ ನನ್ನ ಚಾನಲ್ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಬರ್ರಿ ಕಥೆ ಯಾವ ಥರ ಇದೆ ಅಂತ ನೋಡೋಣ. ಈಗ ದೇವಶಯನಿ ಏಕಾದಶಿ ಮಹಿಮೆ. ಮಾಂಧಾತ ಮಹಾರಾಜನ ಪವಿತ್ರ ಕಥೆ. ಪುರಾತನ ಕಾಲದಲ್ಲಿ ಮಾಂಧಾತ ಎಂಬ ಧರ್ಮನಿಷ್ಠ, ನ್ಯಾಯಪ್ರಿಯ ಮತ್ತು ವಿಷ್ಣು ಭಕ್ತ ರಾಜನು ರಾಜ್ಯಭಾರ ಮಾಡುತ್ತಿದ್ದನು. ಅವನ ರಾಜ್ಯದಲ್ಲಿ ಎಲ್ಲರೂ ಸುಖ ಶಾಂತಿಯಿಂದ ಜೀವನ ನಡೆಸುತ್ತಿದ್ದರು. ಪ್ರಜೆಗಳು ಧರ್ಮವನ್ನು ಪಾಲಿಸುತ್ತಿದ್ದರು. ಕಳ್ಳತನ, ಅನ್ಯಾಯ, ದುಷ್ಟತನ ಎಂಬುದಕ್ಕೆ ಅಲ್ಲೇ ಸ್ಥಾನವೇ ಇರಲಿಲ್ಲ. ಆದರೆ ಒಂದು ವರ್ಷ ಅನಿರೀಕ್ಷಿತವಾಗಿ ರಾಜ್ಯದಲ್ಲಿ ಭೀಕರ ಬರ ಉಂಟಾಯಿತು. ಮಳೆ ಸಂಪೂರ್ಣವಾಗಿ ನಿಂತಿತು. ನದಿಗಳು ಒಣಗಿದವು, ಕೆರೆ ಕಟ್ಟೆಗಳು ಬರಿದಾದವು. ಹೊಲಗಳಲ್ಲಿ ಬೆಳೆ ಬೆಳೆಯಲಿಲ್ಲ. ಪ್ರಜೆಗಳು ಹಸಿವಿನಿಂದ ನರಳತೊಡಗಿದರು. ಪ್ರಾಣಿಗಳೂ ಸಹ ನೀರಿಲ್ಲದೆ ಸಂಕಟ ಅನುಭವಿಸಿದವು. ತನ್ನ ಪ್ರಜೆಗಳ ದುಃಖವನ್ನು ಕಂಡ ರಾಜ ಮಾಂಧಾತನ ಹೃದಯ ಕರಗಿತು. ನಾನು ಧರ್ಮದ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ. ನನ್ನ ರಾಜ್ಯದಲ್ಲಿಯೂ ಅಧರ್ಮಕ್ಕೆ ಅವಕಾಶ ನೀಡಿಲ್ಲ. ಹಾಗಿದ್ದರೂ ಈ ದುಃಖ ಏಕೆ ಬಂದಿತು ಎಂದು ಆತನು ಬಹಳ ಚಿಂತಿಸಿದನು. ಕೊನೆಗೆ ಈ ರಹಸ್ಯವನ್ನು ತಿಳಿಯಲು ರಾಜನು ಅರಣ್ಯಕ್ಕೆ ತೆರಳಿ ಮಹರ್ಷಿಗಳ ಆಶ್ರಮವನ್ನು ಸಂದರ್ಶಿಸಿದನು. ಅಲ್ಲಿ ಮಹಾ ತಪಸ್ವಿಗಳಾದ ಅಂಗೀರಸ ಮಹರ್ಷಿಗಳನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ ತನ್ನ ಸಂಕಟವನ್ನು ವಿವರಿಸಿದನು. ಎಲ್ಲವನ್ನೂ ಆಲಿಸಿದ ಮಹರ್ಷಿಗಳು ಧ್ಯಾನದಲ್ಲಿ ಲೀನರಾದರು. ನಂತರ ರಾಜನಿಗೆ ಹೀಗೆ ಹೇಳಿದರು. ರಾಜನೇ, ಈ ಯುಗದಲ್ಲಿ ಧರ್ಮದ ನಿಯಮಗಳು ಅತ್ಯಂತ ಮಹತ್ವವುಳ್ಳವು. ಕೆಲವು ಅಧರ್ಮದ ಕೃತ್ಯಗಳಿಂದ ಪ್ರಕೃತಿಯ ಸಮತೋಲನ ಹಾಳಾಗಿದೆ. ಆದರೆ ಈ ಸಂಕಟದಿಂದ ಹೊರಬರುವ ಅತ್ಯಂತ ಶ್ರೇಷ್ಠ ಮಾರ್ಗವಿದೆ ಎಂದರು. ರಾಜನು ವಿನಮ್ರವಾಗಿ ಕೇಳಿದನು, ಗುರುದೇವರೇ, ದಯವಿಟ್ಟು ಆ ಮಾರ್ಗವನ್ನು ತಿಳಿಸಿರಿ ಎಂದು. ಅಂಗೀರಸ ಮಹರ್ಷಿಗಳು ಹೇಳಿದರು. ಆಷಾಢ ಮಾಸದ ಶುಕ್ಲ ಪಕ್ಷದ ದೇವಶಯನಿ ಏಕಾದಶಿ ವ್ರತವನ್ನು ನೀನು ಹಾಗೂ ನಿನ್ನ ರಾಜ್ಯದ ಜನರೆಲ್ಲರೂ ಭಕ್ತಿಯಿಂದ ಆಚರಿಸಿರಿ. ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡಿ ಉಪವಾಸವಿದ್ದು ಜಪ, ದಾನ ಹಾಗೂ ಧರ್ಮ ಕಾರ್ಯಗಳನ್ನು ನೆರವೇರಿಸಲಿ. ಭಗವಂತನ ಕೃಪೆಯಿಂದ ಈ ಸಂಕಟ ದೂರವಾಗುವುದು ಎಂದು ಹೇಳಿದರು. ರಾಜ ಮಾಂಧಾತನು ಸಂತೋಷದಿಂದ ರಾಜ್ಯಕ್ಕೆ ಹಿಂದಿರುಗಿದನು. ಮಹರ್ಷಿಗಳ ಉಪದೇಶದಂತೆ ಎಲ್ಲರೊಂದಿಗೆ ದೇವಶಯನಿ ಏಕಾದಶಿ ವ್ರತವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಿದನು. ಶ್ರೀ ಮಹಾವಿಷ್ಣುವಿನ ನಾಮಸ್ಮರಣೆ, ಪೂಜೆ, ಜಪ ಮತ್ತು ದಾನ ಧರ್ಮಗಳನ್ನು ನೆರವೇರಿಸಲಾಯಿತು. ಭಕ್ತರ ನಿಷ್ಕಪಟ ಪ್ರಾರ್ಥನೆಗೆ ಮೆಚ್ಚಿದ ಶ್ರೀ ಮಹಾವಿಷ್ಣುವು ತಮ್ಮ ಅನುಗ್ರಹವನ್ನು ಕರುಣಿಸಿದರು. ಕೆಲವೇ ದಿನಗಳಲ್ಲಿ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು. ಧಾರಾಕಾರ ಮಳೆ ಸುರಿಯಿತು. ನದಿಗಳು ಮತ್ತೆ ತುಂಬಿದವು. ಹೊಲಗಳು ಹಸಿರಿನಿಂದ ಕಂಗೊಳಿಸಿದವು. ರಾಜ್ಯದಲ್ಲಿ ಮತ್ತೆ ಸುಖ, ಸಮೃದ್ಧಿ ಮತ್ತು ಸಂತೋಷ ನೆಲೆಸಿತು. ಅಂದಿನಿಂದ ದೇವಶಯನಿ ಏಕಾದಶಿಯನ್ನು ಅತ್ಯಂತ ಪವಿತ್ರವಾದ ವ್ರತವೆಂದು ಭಕ್ತರು ಆಚರಿಸುತ್ತಿದ್ದಾರೆ. ಈ ದಿನ ಭಕ್ತಿಯಿಂದ ಶ್ರೀಹರಿಯನ್ನು ಸ್ಮರಿಸಿ ಉಪವಾಸ, ಜಪ, ದಾನ ಮತ್ತು ಸತ್ಕಾರ್ಯಗಳನ್ನು ಮಾಡುವವರಿಗೆ ಭಗವಂತನ ಕೃಪೆ ದೊರೆಯುತ್ತಿದೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ ಸ್ನೇಹಿತರೆ. ಶ್ರೀಮನ್ನಾರಾಯಣಾಯ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಕಥೆ ಯಾವ ಥರ ಇತ್ತಂತ. ನೀವು ತಪ್ಪದೆ ಕೇಳಿದ್ದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ.